ನೋಡಿ, ಜನ ಅದು ಕ್ಷಣಿಕ ಅಷ್ಟೇ. ಈಗ ಏನಾಗತ್ತೆ, ಹಿಂದೂ ಮುಸ್ಲಿಂ ಗಲಭೆ ಹಬ್ಬಿಸ್ತಕ್ಕಂಥದ್ದು ಬಹಳ ಕ್ಷಣಿಕ. ಅದು ಕೆಲವೊಬ್ರು ಚುನಾವಣೆ ಉದ್ದೇಶ ಇಟ್ಕೊಂಡೇ ಕೆಲವು ಕಡೆ ಆ ಘಟನೆಗಳು ಆಗ್ತಾ ಇರ್ತವೆ. ಆದ್ರೆ ಮತದಾರ ಬಹಳ ತೀಕ್ಷ್ಣ ನಿರ್ಧಾರ ತಗೊಳ್ತಾರೆ. ಯಾಕಂದ್ರೆ ಅವರಿಗೆ ಅಭಿವೃದ್ಧಿ ಅನ್ನೋದು ಬಹಳ ಅವಶ್ಯಕತೆ ಇರ್ತದೆ, ಸಾಮರಸ್ಯ ಅನ್ನೋದು ಅವಶ್ಯಕತೆ ಇರ್ತದೆ. ಬಹುತೇಕ ಬಾಗಲಕೋಟದಲ್ಲಿ ಮೇಟಿಯವರು ಬಂದ ಮೇಲೆ ಸಾಕಷ್ಟು ಸಾಮರಸ್ಯವನ್ನ ಸೃಷ್ಟಿ ಮಾಡಿದ್ರು. ಯಾವುದೇ ಭೇದ ಭಾವ ಇರಲಿಲ್ಲ. ವಿಜೇಂದ್ರ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ಬಾಗಲಕೋಟೆ ಮತ್ತು ದಾವಣಗೆರೆ ಎರಡು ನಾವು ಗೆದ್ದೇ ಗೆಲ್ತೀವಿ, ಇದು ನಮ್ಮ ಮುಂದಿನ 2028 ಈಗ ನಾವು ಗೆಲ್ತೀವಂತ ನಾವು ಆತ್ಮವಿಶ್ವಾಸದಿಂದ ಹೇಳ್ತೀವಿ. ಹಿಂದಿನ ಚುನಾವಣೆ 3 ಆದ್ವು, ನಿಮಗೂ ಗೊತ್ತಿದೆ. ಸಿಗ್ಗಾಂವ್ ಹಿಡ್ಕೊಂಡು 2 ಕಡೆ ದುರ್ದೈವಶ ಮುಖ್ಯಮಂತ್ರಿಗಳ ಮಕ್ಕಳೇ ನಿಂತರು ಸೋತ್ರಲ್ಲ. ಅದಕ್ಕೇನಂತೀರಿ ತಾವು? ದಿಕ್ಸೂಚಿ ಆಗೋದಿಲ್ಲ. ಒಂದು ಉಪಚುನಾವಣೆಯಿಂದ ಯಾವುದೇ ಸರ್ಕಾರ ದಿಕ್ಸೂಚಿ ಆಗೋದಿಲ್ಲ. ನಾವು ಅವಾಗೂ ಇದೇ ನಿಲುವಿನಲ್ಲಿದ್ವಿ, ಈಗಲೂ ಅದೇ ನಿಲುವು. ಇದು ದಿಕ್ಸೂಚಿ ಅಲ್ಲ, ಒಂದು ಆಕಸ್ಮಿಕ ತೆರವಾದಂತ ಸ್ಥಳಕ್ಕೆ ಒಂದು ಚುನಾವಣೆ ಆಗ್ತದೆ. ಹಿನ್ನೆಲೆಯಲ್ಲಿ ಬಹುತೇಕ ನಮ್ಮ ಕಾರ್ಯಕರ್ತರಲ್ಲಿ ಇರ್ತಕ್ಕಂಥ ಉತ್ಸಾಹ ಮತ್ತು ಭೇಟಿ ಮಂಥನದಲ್ಲಿ ಹಿನ್ನೆಲೆಯಲ್ಲಿ ಇಲ್ಲಿ ನಾವು ಗೆಲ್ತೀವಿ, ಅಲ್ಲಿ ಕೂಡ ನಾವು ಗೆಲ್ತೀವಿ ಅನ್ನುವಂತ ಅಭಿಲಾಷೆ. ಈ ಪಕ್ಷೇತರ ಅಭ್ಯರ್ಥಿ ನೋಡಿ, ಇನ್ನು ಅದಕ್ಕೆ ಸಮಯ ಇದ್ದೇ ಇದೆ. ಇವತ್ತು ಆಕಸ್ಮಿಕವಾಗಿ ಯಾರಾದ್ರೂ ತುಂಬಿದ್ರು ಕೂಡ ಅವ್ರ ಮನವೊಲಿಸ್ತಕ್ಕಂಥ ಕೆಲಸ ಪಕ್ಷನೂ ಮಾಡ್ತದೆ, ಪಕ್ಷದ ವರಿಷ್ಠರು ಮಾಡ್ತಾರೆ. ಓಕೆ, 2 ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಅಲ್ಪಸಂಖ್ಯಾತರ ಮೇಲೆ ಅವಲಂಬಿತ ಕಟ್ಟರ್ ನೋಡಿ, ಅಪಸ್ವರ ಕೇಳಿ ಬರ್ತಾ ಇದೆ. ನೋಡಿ, ಯಾವ ತರದ ಚುನಾವಣೆಯಲ್ಲಿ ಕೂಡ ನೀವು ಈ ತರ ದೃಷ್ಟಿಕೋನದಿಂದ ನೋಡಬಾರ್ದು. ನಾವು ಕಟ್ಟರ್ ಅಂತೇಳಿ, ನಾವು ಇದು ಅಂತೇಳಿ. ಈಗ ಸಿಗ್ಗಾಂವ್ನಲ್ಲಿ ಮತ್ತು ಮುಸ್ಲಿಂ ಅಭ್ಯರ್ಥಿ ಇದ್ದ ಹಿಂದೂಗಳು ವೋಟ್ ಹಾಕ್ಲಿಲ್ವಾ? ಯಾಸಿರ್ ಖಾನ್ ಪಠಾಣ್ ಗೆಲ್ಲಿಲ್ವಾ? ನೀವ್ ಹೇಳಿ, ಒಬ್ಬ ಮುಖ್ಯಮಂತ್ರಿ ಮಗನೇ ಇದ್ರಲ್ಲ, ಅಲ್ಯಾಕೆ ಹಿಂದೂ ಮುಸ್ಲಿಂ ಆಗ್ಲಿಲ್ಲ? ಹಿಂದೂಗಳೇ ಮುಸ್ಲಿಂ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ದಾರೆ. ಈ ರಾಜ್ಯದಲ್ಲಿ ಆ ತರದ ಸಾಮರಸ್ಯ ಇದೆ, ವಾತಾವರಣ ಇದೆ. ಎಲ್ಲ ದೇಶದ ರಾಜ್ಯಕ್ಕಿಂತಲೂ ಕರ್ನಾಟಕ ಒಂದು ಭಿನ್ನವಾದಂತ ರಾಜ್ಯ. ಇಲ್ಲಿ ಆ ತರದ ವಾತಾವರಣ ಇಲ್ಲ. ಇಲ್ಲಿ ಜನ ಅಭಿವೃದ್ಧಿನೂ ಬಯಸ್ತಾರೆ, ಸಾಮರಸ್ಯನೂ ಬಯಸ್ತಾರೆ. ಇಲ್ಲ ನೋಡಿ, ಅವ್ರಿಗೆ ಈಗ ಮೊನ್ನೆ ಕೊಟ್ವಿಲ್ಲ. ಮತ್ತೆ ಸಿಗ್ಗಾಂವದಲ್ಲಿ ನೀವೇ ಎಲ್ಲ ಹೇಳ್ತಿದ್ರಿ, ಸಿಗ್ಗಾಂವದಲ್ಲಿ ಮುಸ್ಲಿಮ್ರಿಗೆ ಕೊಟ್ರೆ ನಿಮ್ ಗೆಲುವು ಆಗಲ್ಲ ಅಂತ ನೀವೇ ಹೇಳ್ತಿದ್ರಿ. ಆದ್ರೆ ಎಲ್ಲರಿಗಿಂತಲೂ ಅತಿ ಹೆಚ್ಚಿನ ವೋಟ್ ಗೆದ್ದಿರ್ತಕ್ಕಂಥದ್ದು ಮುಸ್ಲಿಂ ಅಭ್ಯರ್ಥಿನೇ ಅಲ್ಲ, ಕಾಂಗ್ರೆಸ್ ಅಭ್ಯರ್ಥಿ. ಓಕೆ, ಥ್ಯಾಂಕ್ ಯು.